ವಿಜ್ಞಾನ ಏನು ತಾಂತ್ರಿಕತೆ ಇವತ್ತು ಬಂದಿದೆ ಅದು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ಸತ್ಯ. ಅದು ಕರೆಕ್ಟು, ಅದು ಸರಿ ಅಂತೇಳಿ ನಾವು ಪಾಲನೆ ಮಾಡಿದಾಗ ಮಾತ್ರ ಈ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಆಗ್ತದೆ. ತಂತ್ರಜ್ಞಾನ ಮುಂದುವರೆದಿದ್ರೂ ಮೂಢನಂಬಿಕೆ ಇನ್ನೂ ನಿಲ್ಲುತ್ತಿಲ್ಲ ಎಂಬುದು ವಿಷಾದನೀಯ ಸಂಗತಿ ಎಂದು ಡಿವೈಎಸ್ಪಿ ಕೃಷ್ಣಪ್ಪ ಅವರು ತಿಳಿಸಿದರು. ಹೌದು, ಮಳವಳ್ಳಿಯ ಪಟ್ಟಣದ ಶಿಕ್ಷಣ ಕಲಿಕಾ ಕೇಂದ್ರದ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದಂತಹ ವೈಜ್ಞಾನಿಕ ಮನೋವೃತ್ತಿ ಆಂದೋಲನ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದು, ತಂತ್ರಜ್ಞಾನಗಳ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಂಡು ವಿಜ್ಞಾನ ತಂತ್ರಜ್ಞಾನವನ್ನ ನಂಬಿದರೆ ಮಾತ್ರ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕಲು ಸಾಧ್ಯವಾಗುತ್ತದೆ. ಬದಲಾವಣೆ ತರಲು ಇಂತಹ ಅರಿವು ಕಾರ್ಯಕ್ರಮಗಳನ್ನು ಮಾಡುವುದು ಅತ್ಯವಶ್ಯಕವಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ನಂಬಿಕೆ ನಾವು ಒಂದು ಅನಾಚಾರ ಅಂತ ಹೇಳಿ ಭಾವಿಸಿದ್ದೀವಿ ಕಾನೂನು ಪ್ರಕಾರ. ಆದರೂ ಸಹ ನಾವು ಇವತ್ತು ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ. ಅದು ನಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆದರೆ ಇವತ್ತು ಸೈನ್ಸ್ ವಿಜ್ಞಾನ ಮುಂದುವರೆದಿದೆ. 9 ಗ್ರಹಗಳಿದ್ದಾವೆ. ಆ ಗ್ರಹಗಳು ಯಾರಿಗೂ ಗೊತ್ತೇ ಇದ್ದಿಲ್ಲ. ಇವತ್ತು ಆ ಗ್ರಹದ ಮೇಲೆ ಹೋಗಿ ನಾವು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಅಲ್ಲೇ ಇಳಿದು ಅಲ್ಲೇ ನಾವು ವಾಸ ಮಾಡಬೇಕು. ಅಲ್ಲೇ ಒಂದು ನಮ್ಮ ಒಂದು ಎಲ್ಲಿ ಈಗ ನಮ್ಮ ಹೆಂಗೆ ಜಗತ್ತಿದೆ ಅಲ್ಲಿ ಒಂದು ಜಗತ್ತನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಎಲ್ಲ ವಿಜ್ಞಾನಿಗಳು. ಇಷ್ಟೆಲ್ಲ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ರು ಆದ್ರೂ ಕೂಡ ನಾವು ಇವತ್ತು ಇನ್ನೂ ಮೂಢನಂಬಿಕೆಗಳನ್ನ ನಾವು ಬಿಟ್ಟಿಲ್ಲ.